ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ದರ್ಶನ್ ಅವರ ವಿಚಾರದಲ್ಲಿ ನಾವು ನೋಡೋದಾದರೆ, ದರ್ಶನ್ ಅವರ ಮುಂದಿನ ಸಿನಿಮಾಗಳನ್ನು ನಾವು ರೋಡ್ ಮ್ಯಾಪ್ ನೋಡೋದಾದರೆ, ಈಗ ಇವತ್ತಿನ ದರ್ಶನ್ ಅವರ ನಡೆ ಏನಪ್ಪ ಅಂತಂದರೆ, ಇವತ್ತು ದರ್ಶನ್ ಅವರು ಮನೆಯಿಂದ ಸೀದಾ ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ ವಿಚಾರಣೆ ನಡೆಯಿತು. ಅವ್ರದ್ದು ರೆಗ್ಯುಲರ್ ಇಯರಿಂಗ್ ಇರುತ್ತಲ್ಲ, ಸೊ ಅದರ ಪ್ರಕಾರ ಅವರು ಕೋರ್ಟ್ಗೆ ಹಾಜರಾಗಿ ಅಲ್ಲಿಂದ ಅದಾದಮೇಲೆ ಅವರು ಮಾಮೂಲಿ ಅವ್ರ ಮನೆಗೆ ಬಂದರು. ಸೊ ಇನ್ನು ದರ್ಶನ್ ಅವರ ಈ ಸದ್ಯದಲ್ಲಿ ಇರತಕ್ಕಂಥ ಎಕ್ಸ್ಪೆಕ್ಟೇಷನ್ ಸಿನಿಮಾ ಅಂದರೆ ದ ಡೆವಿಲ್ ಸಿನಿಮಾವನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಂತಹ ಸಿನಿಮಾ ಆಗಿದ್ದು, ಏಕೆಂದರೆ ಅನೇಕ ಅಭಿಮಾನಿಗಳು ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ, ಯಾವಾಗ ನೋಡ್ತೀವಿ ಅನ್ನೋದು. ಸೊ ಏಕೆಂದರೆ ದರ್ಶನ್ ಅವರ ಅಭಿಮಾನಿಗಳು ಎಂತಹ ಕಷ್ಟಕಾಲದಲ್ಲೂ ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರನ್ನ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಈಗ ನಾವು ಕಣ್ಣಾರೆ ಕಂಡಂತಹ ಕೆಲವೊಂದು ನಿದರ್ಶನವೇ ಸಾಕ್ಷಿಯಾಗುತ್ತೆ. ಈ ಸಿನಿಮಾ ಯಾವಾಗ ಬರ್ಬೋದು ಅನ್ನೋದನ್ನು ನೋಡೋದಾದರೆ, ಮೇ ತಿಂಗಳ ಒಳಗಡೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಆಗಸ್ಟ್ ವೇಳೆಗೆ ಈ ಸಿನಿಮಾ ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ ಸಿನಿಮಾ ರಿಲೀಸ್ ಆದಮೇಲೆ ಇಟ್ಟಾಗುತ್ತಾ ಇಲ್ವಾ ಅಂತ ನೋಡೋದಾದರೆ, ಖಂಡಿತ ಇದು 200% ಭರವಸೆಯನ್ನು ಇಟ್ಟಿರ್ತಕ್ಕಂಥ ಸಿನಿಮಾ. ಯಾಕೆಂದರೆ ಪಕ್ಕಾ ಮಾಸ್ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಆಗಿದ್ದು, ದರ್ಶನ್ ಅವರ ರಾಬರ್ಟ್ ಸಿನಿಮಾದ ನಂತರ ಇದೇ ಮೊದಲನೇ ಮಾಸ್ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಆಗಿದೆ. ಹಾಗಾಗಿ ಒಂದು ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಇದೆ. ಅದ್ರ ಜೊತೆಗೆ ಇನ್ನು ಮಿಲನ ಪ್ರಕಾಶ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ನೋಡೋದಾದರೆ, ಇವರಿಬ್ಬರ ಮಧ್ಯೆ ಒಂದು ತಾರಕ್ ಅಂತ ಒಂದು ಸಿನಿಮಾ ಮಾಡಿದರು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಕತೆ. ಬಟ್ ಆ ಸಿನಿಮಾ ಒಂದು ಥಿಯೇಟರಲ್ಲಿ ಅಷ್ಟು ಹೆಸರು ಮಾಡಲಿಲ್ಲ. ಬಟ್ ಆದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಒಂದು ಸಿನಿಮಾ ಆಗಿದ್ದು, ಒಂದು ಒಳ್ಳೆ ಕಥೆಯನ್ನು ಆಧಾರಿತ ಸಿನಿಮಾ ಆಗಿದೆ. ಬಟ್ ಇದನ್ನು ಹೊರತುಪಡಿಸಿ ಈಗ ಇರುವಂತಹ ದರ್ಶನ್ ಅವರ ಕಮ್ಬ್ಯಾಕ್ ಸಿಚುಯೇಷನ್ ಏನಿದೆ, ದರ್ಶನ್ ಅವರ ಅಭಿಮಾನಿಗಳ ಆಸೆ ಏನಿದೆ, ಇದನ್ನೆಲ್ಲ ನೋಡಿದಾಗ 200% ಡೆವಿಲ್ ಹಿಟ್ಟಾಗುವಂಥ ಸಾಧ್ಯತೆಗಳು ಇದೆ. ಮತ್ತು ಇದರ ನಂತರ ನೀವು ನೋಡಿರ್ಬೋದು, ಸದ್ಯದಲ್ಲೇ ಪೋಸ್ಟರ್ಗಳು ಸಹ ಅಲ್ಲಿ ಹರಿದಾಡ್ತಾ ಇದೆ. ವೀರ ಸಿಂಧೂರ ಲಕ್ಷ್ಮಣ ಒಂದು ಐತಿಹಾಸಿಕ ಸಿನಿಮಾ ಆಗಿದ್ದು, ನೀವು ನೋಡಿರ್ಬೋದು ಸ್ವತಂತ್ರ ಹೋರಾಟಗಾರನ ಪಾತ್ರದಲ್ಲಿ ಹೇಗೆ ದರ್ಶನ್ ಅವರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸ್ತಾರೆ ಅನ್ನೋದನ್ನು ನಾವು ಆಲ್ರೆಡಿ ವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ನೋಡಿರ್ತೀವಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಎಕ್ಸ್ಪೆಕ್ಟೇಷನ್, ಒಂದು ಐತಿಹಾಸಿಕ ಸಿನಿಮಾ ಆಗಿದ್ದು, ಇದರಲ್ಲಿ ಸೋಷಿಯಲ್ ಮೆಸೇಜ್ನ ಕೊಡುವಂಥ ಒಂದು ಸಿನಿಮಾ ಆಗಿರುತ್ತೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಿದೆ. ಅದರ ಜೊತೆಗೆ ಈ ಸಿನಿಮಾಗೆ ಎಲ್ಲವೂ ಸರಿಯಾಗಿದ್ದರೆ ಉಮಾಪತಿ ಶ್ರೀನಿವಾಸ್ ಅವರು ಇದಕ್ಕೆ ನಿರ್ಮಾಣ ಮಾಡಬೇಕಾಗಿತ್ತು. ಬಟ್ ಅವರಿಬ್ಬರ ಮಧ್ಯೆ ಸ್ವಲ್ಪ ಬಿರುಕು ಉಂಟಾಗಿರೋದ್ರಿಂದ ಈ ಸಿನಿಮಾಗೆ ಶೈಲಜಾ ನಾಗ್ ಅವರು, ಯಜಮಾನ ಮತ್ತು ಕ್ರಾಂತಿ ನಿರ್ಮಾಣ ಮಾಡಿದಂತಹ ಶೈಲಜಾ ನಾಗ್ ಅವರು ಈ ಸಿನಿಮಾಗೆ ನಿರ್ಮಾಪಕರಾಗಿ ಇದ್ದಾರೆ. ಸೊ ಇದರ ಜೊತೆಗೆ ನೆಕ್ಸ್ಟು ನೀವು ಗೊತ್ತಿರುವಂತಹ ಸಿನಿಮಾ ಅಂದರೆ KVN ಪ್ರೊಡಕ್ಷನ್ ಸಿನಿಮಾ ಮಾಡಬೇಕಾಗಿತ್ತು. ಬಟ್ KVN ಪ್ರೊಡಕ್ಷನ್ ಜೊತೆ ತೊಗೊಂಡಂತಹ ಅಡ್ವಾನ್ಸ್ನ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೇಮ್ ಮತ್ತು ಇವರ ನಡುವೆ ಸಿನಿಮಾ ಬೇರೆಯವರ ಪ್ರೊಡಕ್ಷನ್ ನಡೆಯುತ್ತೆ ಅನ್ನೋ ಒಂದು ಸೂಚನೆ ನಿಮಗೆಲ್ಲ ಗೊತ್ತಿದೆ. ಬಟ್ ಇದು ಯಾಕೆ ಕೊಟ್ಟಿರಬಹುದು ಅಂತ ನಾವು ನೋಡೋದಾದರೆ, KVN ಪ್ರೊಡಕ್ಷನಲ್ಲಿ ಆಲ್ರೆಡಿ 2-3 ಸಿನಿಮಾಗಳು ಪ್ರೊಡಕ್ಷನ್ ನಡೀತಾ ಇದೆ. KD ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಯಶ್ ಅವರ ಟಾಕ್ಸಿಕ್ ಆಗಿರ್ಬೋದು, ಜನನಾಯಕನ್ ಸಿನಿಮಾ ಆಗಿರ್ಬೋದು, ಹೀಗೆ ಅನೇಕ ಸಿನಿಮಾಗಳು ಲೈನಪ್ ಇರೋದ್ರಿಂದ ಎಷ್ಟೇ ದೊಡ್ಡ ಪ್ರೊಡಕ್ಷನ್ ಆದರೂ ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಬೇಕಾದ್ರೆ ಅವರಿಗೆ ಫೈನಾನ್ಷಿಯಲಿ ಸ್ವಲ್ಪ ಅವಶ್ಯಕತೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರು ಹಣವನ್ನು ವಾಪಸ್ ಕೊಟ್ಟಿರ್ಬೋದು. ಮತ್ತು ಪ್ರೇಮ್ ಅವರ ಜೊತೆ ಸಿನಿಮಾ ಮಾಡುವಾಗ ಮತ್ತೆ ಇದೇ ಪ್ರೊಡಕ್ಷನಿಂದ ಅಡ್ವಾನ್ಸ್ ತೊಗೊಂಡು ಅಥವಾ ಬೇರೆ ಪ್ರೊಡಕ್ಷನಿಂದಲೂ ಆ ಸಿನಿಮಾನ ಮಾಡಬಹುದು. ಈ ಸಿನಿಮಾ ಅಪ್ರಾಕ್ಸಿಮೇಟ್ಲಿ ನೀವು ಕಂಪ್ಲೀಟ್ ಆದರೆ ಈ 2026 ಕೊನೆಯ ಭಾಗದಲ್ಲಿ ರಿಲೀಸ್ ಆಗ್ಬೋದು, ಅಥವಾ 2027 ಪ್ರಾರಂಭದಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆಗಳು ತುಂಬ ದಟ್ಟವಾಗಿ ಇದೆ. ದರ್ಶನ್ ಮತ್ತು ದಿನಕರ್ ತೂಗುದೀಪನವರು ಒಂದು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದರು. ಆಲ್ರೆಡಿ ದಿನಕರ್ ಅವರು ಬಹಿರಂಗವಾಗಿ ಹೇಳಿದರು, ದರ್ಶನ್ ಅವರ ಜೊತೆ ಸಿನಿಮಾ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ, ಇದರಲ್ಲೇ ನಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾ ಬರುತ್ತೆ ಅಂತ ಹೇಳಿದರು. ಯಾಕೆಂದರೆ ಇವರ ಸಿನಿಮಾಗಳನ್ನು, ಇವರ ಕಾಂಬಿನೇಷನ್ ಅಣ್ಣ ತಮ್ಮ ಸಿನಿಮಾ ಮಾಡಿದ್ರೆ ಪಕ್ಕ ಹಿಟ್ಟಾಗೋದಂತೂ ಗ್ಯಾರಂಟಿ. ಆಲ್ರೆಡಿ 2 ಸಿನಿಮಾಗಳನ್ನು ಮಾಡಿ 2 ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಆಗಿದೆ. ಸಾರಥಿ ಒಂದು, ಅದಾದ ಮೇಲೆ ನೀವು ನೋಡಿರ್ಬೋದು ನವಗ್ರಹ, 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟಾಗಿದ್ದು. ಸೊ ಹಾಗಾಗಿ ಇವರ ಸಿನಿಮಾ ಆಲ್ಮೋಸ್ಟ್ 2027 ಆರಂಭದಲ್ಲಿ ಬರುವಂಥ ಶೂಟಿಂಗ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಇದೆ. ಇನ್ನು ಇದೆಲ್ಲ ಆದಮೇಲೆ ಮತ್ತೆ ನೀವು ನೋಡ್ಬೋದು ಸೂರಪ್ಪ ಬಾಬು ಅವ್ರ ಜೊತೆ ಸಿನಿಮಾ ಬರುತ್ತದೆ ಅನ್ನೋ ಒಂದು ಸೂಚನೆ ಇದೆ. ಸೊ ಇದಿಷ್ಟು ದರ್ಶನ್ ಅವರ ಅಪ್ಡೇಟ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ದರ್ಶನ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.